ಮತ್ತೊಂದು ಕಡೆ ಡೆವಿಲ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್. ನಿನ್ನೆ ಸರಿಸುಮಾರು 12 ರಿಂದ 14 ಫೋಟೋಗಳು ಹಾಗೆ ಇಡೀ ಕೊಲೆ ನಡೆದ ಸಂದರ್ಭಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿತ್ತು. ಇದರ ಮುಂದುವರೆದ ಭಾಗ. ಪೊಲೀಸರ ಮುಂದೆ ಕಣ್ಣೀರು ಸುರಿಸಿದ್ಲಂತೆ ಲಿಪ್ಸ್ಟಿಕ್ ರಾಣಿ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಪವಿತ್ರ ಕಣ್ಣೀರು ಹಾಕಿದ್ರು. ಬಂಧನದ ಸಂದರ್ಭದಲ್ಲಿ ಅಳುತ್ತಾ ನಿಂತಿದ್ರಂತೆ ಪವಿತ್ರ ಗೌಡ. ರಿಪಬ್ಲಿಕ್ ಕನ್ನಡದಲ್ಲಿ ಪವಿತ್ರ ಕಣ್ಣೀರಿನ ಫೋಟೋ ಕೂಡ ಲಭ್ಯವಾಗಿದೆ. ವಿಷಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ. ನಿಮಗೆ ನೆನಪಿರಬಹುದು, ಶಾಮಿಯಾನ ಸುತ್ತಿ ಕವರ್ ಮಾಡಿದ್ರಲ್ಲ ದರ್ಶನ್ ಗ್ಯಾಂಗ್ನ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಅದೇ ಪೊಲೀಸ್ ಠಾಣೆ. ಪೊಲೀಸ್ ಠಾಣೆಯಲ್ಲಿ ಅರೆಸ್ಟ್ ಆಗಿ ಆಕೆಯನ್ನು ಕರ್ಕೊಂಡು ಹೋದ ಸಂದರ್ಭದಲ್ಲಿ ಪಶ್ಚಾತ್ತಾಪನೋ ಅಥವಾ ಹಿಂಗಾಗೋಯ್ತಲ್ಲ ಅನ್ನೋ ಆತಂಕನೋ ಒಟ್ಟಿನಲ್ಲಿ ಹ್ಯಾಪ್ ಮೋರೆ ಹಾಕೊಂಡು ಕಣ್ಣೀರಿಡ್ತಾ ನಿಂತಿದ್ರು ಪವಿತ್ರ ಗೌಡ ಅನ್ನೋದಕ್ಕೆ ಸಾಕ್ಷಿಯಾಗಿರುವ ಫೋಟೋ ಇದು. ಬರ್ಬರ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಕಣ್ಣಲ್ಲಿ ನೀರು. ಆದರೆ ಇದಾಗಿ ಕೆಲವೇ ದಿನಗಳಲ್ಲಿ ಸ್ಪಾಟ್ ಮಹಜರು ಇತ್ಯಾದಿ ಪ್ರಕ್ರಿಯೆಗೆ ಆಕೆಯನ್ನು ಕರ್ಕೊಂಡು ಹೋದ ಸಂದರ್ಭದಲ್ಲಿ ಆಕೆಯ ಹಾವಭಾವದಲ್ಲಿ ಯಾವೆಲ್ಲ ರೀತಿ ಬದಲಾವಣೆ ಆಗಿತ್ತು ನೀವು ಗಮನಿಸಿದ್ದೀರಿ. ಮನೆ ಒಳಗೆ ಹೋಗ್ತಾ ಸಿಂಪಲು, ವಾಪಸ್ ಬರ್ತಾ ಲಿಪ್ಸ್ಟಿಕ್. ನಿನ್ನೆ ಸಿಕ್ಕ ಮಾಹಿತಿ, ಪರಪನಾಗ್ರಹಾರ ಕಾರಾಗೃಹದಲ್ಲಿ ಇರೋ ಬರೋ ಪೊಲೀಸ್ ಸಿಬ್ಬಂದಿ, ಅಲ್ಲಿನ ಜೈಲ್ ಸಿಬ್ಬಂದಿ ಹತ್ರ ದರ್ಪ ತೋರಿಸ್ಕೊಂಡು ಓಡಾಡ್ತಿದ್ರಂತೆ. 1 ಇಲ್ಲ 2 ತಿಂಗಳು ಆಮೇಲೆ ನಾನು ಆಚೆ ಹೋಗ್ತೀನಿ ನೋಡ್ತೀರಿ ಅಂತ ಹೇಳಿ. ಆದರೆ ಇದು ಈಗ ಗಮನಿಸ್ತಿರೋ ಫೋಟೋ ಈ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾದ ಸಂದರ್ಭದ ಫೋಟೋ. ಸರಿಸುಮಾರು ಒಂದು 80 ದಿನದ ಹಿಂದಿನ ಫೋಟೋ ಇದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಅರೆಸ್ಟ್ ಆದ ಸಂದರ್ಭದ ಒಂದು ಫೋಟೋ ಲಭ್ಯವಾಗಿದೆ. ಸ್ವಲ್ಪ ಬೇಸರ, ಜೊತೆಗೆ ಒಂದು ಹನಿ ಕಣ್ಣೀರು ಕಾಣ್ಬಹುದೇನೋ ಝೂಮ್ ಮಾಡಿ ನೋಡಿದಾಗ ಫೋಟೋದಲ್ಲಿ. ಬಟ್ ಇದೇ ಮೆಂಟಾಲಿಟಿಯಲ್ಲಿ ಉಳಿದಿಲ್ಲ ಪವಿತ್ರ ಗೌಡ ಅನ್ನೋದಕ್ಕೆ ಇದಕ್ಕಿಂತ 10 ಸಾಕ್ಷಿಗಳು ಸಿಕ್ಕೋಗಿದೆ ಈಗ ಆಲ್ರೆಡಿ. ಖಂಡಿತ ಸ್ಮಿತಾ, ಏನು ಈ ಒಂದು ಫೋಟೋದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಅದೊಂದು ಸಡನ್ ಆಗಿ ಆದ ಶಾಕ್ ನಿಂದಾಗಿ ಆ ಒಂದು ಬೇಸರದಲ್ಲಿ ಅಥವಾ ಕಣ್ಣೀರು ಕಾಣೋ ರೀತಿಯಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಮೊದಲಿಗೆ ಏನು ರೇಣುಕಾಸ್ವಾಮಿ ಕೊಲೆಯಾದ ವಿಚಾರದ ಬಗ್ಗೆ ದರ್ಶನ್ ಗೆ ಫೋನ್ ಮಾಡಿ ಪವಿತ್ರ ಗೌಡ ಕೇಳ್ತಾಳೆ, ಏನಾಯ್ತು ರಾತ್ರಿ ಅವನ ಮೇಲೆ ಹಲ್ಲೆ ಮಾಡಿದ್ರಲ್ಲ ಏನಾಯ್ತು ಅಂತ ಹೇಳಿ. ಆ ವೇಳೆಯಲ್ಲಿ ದರ್ಶನ್ ಆಕೆಯನ್ನ ಬೈದು ಫೋನ್ ಅನ್ನ ಇಡ್ತಾನೆ. ಪೊಲೀಸರು ಏನಾದ್ರು ನಿನ್ನ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತ ಹೇಳು ಅಂತ ಹೇಳಿ ಅಷ್ಟೇ ಮಾಹಿತಿಯನ್ನ ದರ್ಶನ್ ನೀಡಿರ್ತಾರೆ. ಆದ್ರೆ ನಂತರದ ಸಮಯದಲ್ಲಿ ಏನು ಈ ಒಂದು ಪ್ರಕರಣದ ಏತ್ರಿ ಪವನ್ ಇರ್ತಾನೆ. ಪವನ್ ಒಂದು ಮಾಹಿತಿಯನ್ನ ಕೊಡ್ತಾನೆ, ಇಲ್ಲ ರೇಣುಕಾಸ್ವಾಮಿ ಸತ್ತು ಹೋಗಿದ್ದಾನೆ. ಪೊಲೀಸರು ಏನಾದ್ರು ಕೇಳಿದ್ರೆ ನನಗೂ ಅದಕ್ಕೂ ಏನು ಗೊತ್ತಿಲ್ಲ ಅಂತ ಅಷ್ಟೇ ಹೇಳಿರ್ತಾರೆ. ಅದೇ ರೀತಿ ಆಕೆಯನ್ನ ಏನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಪೊಲೀಸರು ಬನ್ನಿ ವಿಚಾರಣೆ ಕೇಳಬೇಕು ಅಂತ ಹೇಳಿ ಕರ್ಕೊಂಡು ಬಂದಾಗ, ಇಲ್ಲ ನನಗೆ ಗೊತ್ತಿರೋ ಮಾಹಿತಿಯನ್ನ ಹೇಳಿ ನಾನು ಹೊರಗಡೆ ಬರ್ಬೋದು ಅನ್ನೋ ಒಂದು ಅಂದಾಜಿನಲ್ಲಿ ಪವಿತ್ರ ಗೌಡ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಬಂದಿರ್ತಾರೆ. ಆದ್ರೆ ಅಲ್ಲಿ ಬಂದ ಮೇಲೆ ಹೊಸ ವಿಷಯ ಗೊತ್ತಾಗುತ್ತೆ ಪವಿತ್ರ ಗೌಡಗೆ. ಆಕೆಯನ್ನ ಬಂಧನ ಮಾಡಲಾಗಿದೆ, ಈ ಒಂದು ಪ್ರಕರಣದ A1 ಆರೋಪಿ ಮಾಡಲಾಗಿದೆ ಅಂತೇಳಿ. ಇದರಿಂದ ಶಾಕ್ಗೆ ಒಳಗಾಗುವಂತ ಪವಿತ್ರ ಗೌಡ ಕೆಲವತ್ತು ಅಳ್ತಾಳೆ ಅನ್ನೋ ಒಂದು ಮಾಹಿತಿ ಪೊಲೀಸರಿಂದ ಸಿಕ್ಕಿದ್ದು. ಆ ಒಂದು ಸಂದರ್ಭದ ದೃಶ್ಯ ಈಗ ಲಭ್ಯ ಆಗಿರ್ತಕ್ಕಂಥದ್ದು ಸ್ಮಿತಾ. ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ರಿಪಬ್ಲಿಕ್ ಕನ್ನಡದಲ್ಲಿ ನಿನ್ನೆಯೇ ರೇಣುಕಾಸ್ವಾಮಿ ಹಾಗೆ ಪವಿತ್ರ ಗೌಡ ನಡುವೆ ನಡೆದ ವಾಟ್ಸ್ಆಪ್ ಸಂಭಾಷಣೆ, ಇನ್ಸ್ಟಾಗ್ರಾಮ್ ಮೆಸೇಜ್ಗಳ ಸಂಭಾಷಣೆ, ಇದೆಲ್ಲವನ್ನ ಕೂಡ ನಿಮ್ಮ ಮುಂದೆ ರಿವೀಲ್ ಮಾಡಿದ್ವಿ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿಯ ಭಾಗವಾಗಿ ಅದರ ಮುಂದುವರೆದ ಭಾಗ. ತನಿಖೆಯ ಆಳಕ್ಕೆ ಇಳಿದಷ್ಟು ಬಯಲಾಗ್ತಾ ಇದೆ ದರ್ಶನ್ ಕ್ರೌರ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಕೊಲೆ ಕೇಸ್ನ ಸರಣಿ ಎಕ್ಸ್ಕ್ಲೂಸಿವ್ಗಳು 7 ಸಂಪುಟಗಳಾಗಿ ವಿಂಗಡಿಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದ್ದಾರೆ 7 ಸಂಪುಟಗಳ ಚಾರ್ಜ್ ಶೀಟ್. ಹಾಗಾದ್ರೆ ಅದರಲ್ಲಿರುವ ಅಂಶಗಳು ಏನು ಅನ್ನೋದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 7 ಸಂಪುಟ 10 ಕಡತ, ಒಟ್ಟು 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಯಾವ್ಯಾವ ಸಂಪುಟದಲ್ಲಿ ಏನಿದೆ ಅದರ ಡೀಟೇಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಸಂಪುಟ 1ರಲ್ಲಿ ಚಾರ್ಜ್ ಶೀಟ್ ಮತ್ತು ಪೂರಕ ದಾಖಲೆಗಳಿದೆ. ಸಂಪುಟ 2ರಲ್ಲಿ ತನಿಖೆ ವೇಳೆ ಸಂಗ್ರಹಿಸಿದ CDR ಡೇಟಾ ಇದೆ. ಸಂಪುಟ 3ರಲ್ಲಿ ಆರೋಪಿಗಳಿಂದ ವಶಪಡಿಸಿಕೊಂಡ ವಸ್ತುಗಳು ಹಾಗೆ ಮಹಜರು ದಾಖಲೆಗಳಿದೆ. ಸಂಪುಟ 3A ಮಾಲುಪಟ್ಟಿ ಮತ್ತು ಪಂಚನಾಮೆ, ರಿಟ್ರೀವ್ ಪಂಚನಾಮೆ ಇದೆಲ್ಲವೂ ಕೂಡ ಇದೆ. ಸಂಪುಟ 4ರಲ್ಲಿ ಸಾಕ್ಷಿಗಳ ಹೇಳಿಕೆ, ಪ್ರಮುಖವಾಗಿ CRPC ಸೆಕ್ಷನ್ 161, 164 ಪೊಲೀಸರ ಸಮ್ಮುಖದಲ್ಲಿ ಹಾಗೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹೇಳುವ ಹೇಳಿಕೆಗಳ ಡೀಟೇಲ್ಸ್.
ಸಂಪುಟ 5ರಲ್ಲಿ ತನಿಖೆ ಕಾಲದಲ್ಲಿ ಸಂಗ್ರಹಿಸಿದ ದಾಖಲೆಗಳು, ಸಂಪುಟ 5A ಅಲ್ಲಿ ಡಿಜಿಟಲ್ ಮತ್ತು ಟೆಕ್ನಿಕಲ್ ದಾಖಲೆಗಳು, ಸಂಪುಟ 6ರಲ್ಲಿ ಮರಣೋತ್ತರ ಪರೀಕ್ಷೆ ಹಾಗೆ ವೈದ್ಯರ ಅಭಿಪ್ರಾಯ ಮತ್ತು ತಜ್ಞರ ವರದಿ, ಸಂಪುಟ 7ರಲ್ಲಿ ಆರೋಪಿಗಳು ಬಳಸ್ತಾ ಇದ್ದ ಮೊಬೈಲ್ ರಿಟ್ರೀವ್ ವರದಿ, ಡೇಟಾ ವರದಿ, ಸ್ವ ಇಚ್ಛೆ ಹೇಳಿಕೆ, ಹೀಗೆ 7 ಸಂಪುಟಗಳಾಗಿ ವಿಂಗಡಿಸಿ ಇದೆಲ್ಲವನ್ನ ಕೂಡ ಕೋರ್ಟ್ನ ಮುಂದಿಟ್ಟಿದ್ದಾರೆ ತನಿಖಾಧಿಕಾರಿಗಳು. ನಮ್ ಗುರು ನಮ್ ಬಾಸ್ ಅಂತ ಹಿಂದಿಂದೆ ಓಡಾಡಿಕೊಂಡು ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ಫ್ಯಾನ್ಸ್ ಈಗ ಜೈಲಿನಿಂದ ಹೊರಬರೋಕೆ ಒದ್ದಾಡ್ತಿದ್ದಾರೆ. ಜಾಮೀನು ಅರ್ಜಿಗೂ ಅಪ್ಲೈ ಮಾಡೋಕ್ಕಾಗದ ಪರಿಸ್ಥಿತಿಯಲ್ಲಿದ್ದಾರೆ ಸಹ ಆರೋಪಿಗಳು. ಅವ್ರ ಪರಿಸ್ಥಿತಿ ಯಾವ ರೀತಿ ಇದೆ ಅದರ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬಾಸ್ ಹಿಂದೆ ಹೋದವರಿಗೆ ತಪ್ಪದ ವನವಾಸ, ಜೈಲಿನಿಂದ ಹೊರಬರಲಾಗದೆ ನಿತ್ಯ ಪರದಾಟ. ನಮ್ಮ ಬಾಸ್ ವಿಷಯಕ್ಕೆ ಬಂದ್ರೆ ಸುಮ್ನಿರಲ್ಲ. ನಮ್ ಬಾಸೇ ನಮ್ಗೆ ದೇವ್ರು, ನಮ್ಮ ಬಾಸ್ ಡಿ ಬಾಸ್ ಅಂತ ಚೀರಾಡ್ತಿದ್ದವರು ಈಗ ಕೊಲೆ ಕೇಸಲ್ಲಿ ಲಾಕ್ ಆಗಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ್ಮೇಲೆ ಒಬ್ಬೊಬ್ಬರೇ ಜಾಮೀನಿಗೆ ಅರ್ಜಿ ಹಾಕ್ತಿದ್ದಾರೆ. ಆದ್ರೆ ಮಂಡ್ಯದ ನಂದೀಶ್ ಮಾತ್ರ ಹೇಳಲಾಗದ ಸ್ಥಿತಿಗೆ ಸಿಲುಕಿ ಒದ್ದಾಡ್ತಿದ್ದಾನೆ. ದರ್ಶನ್ಗೆ ಸಹಾಯ ಮಾಡಲು ಹೋಗಿ ಕೊಲೆ ಕೇಸಲ್ಲಿ ತಗಲಾಕೊಂಡು ಜೈಲಲ್ಲಿ ನರಕ ಯಾತನೆ ಅನುಭವಿಸುತ್ತಿದ್ದಾನೆ. ಅಷ್ಟೇ ಅಲ್ಲ, ಅತ್ತ ಜಾಮೀನು ಅರ್ಜಿಗೆ ಡಿ ಗ್ಯಾಂಗ್ ಸಿದ್ಧತೆ ನಡೆಸುತ್ತಿದ್ರೆ ಇತ್ತ ವಕೀಲರನ್ನ ನೇಮಿಸಲಾಗದೆ ನಂದೀಶ್ ಫ್ಯಾಮಿಲಿ ಪರದಾಡುತ್ತಿದೆ. ಈ ನಡುವೆ ಎಫ್ಐ ನಂದೀಶ್ ಕುಟುಂಬಕ್ಕೆ ದರ್ಶನ್ ಪತ್ನಿ ಅಭಯ ನೀಡಿದ್ದಾರೆ. ವಕೀಲರನ್ನ ನೇಮಿಸಿ ಜಾಮೀನು ಕೊಡಿಸೋದಾಗಿ ವಿಜಯಲಕ್ಷ್ಮಿ ಭರವಸೆ ನೀಡಿದ್ದಾರಂತೆ. ನಂದೀಶ್ ಕುಟುಂಬದ ಜೊತೆ ನಿಂತ ವಿಜಯ. ಇತ್ತೀಚೆಗಷ್ಟೇ ವಿಜಯಲಕ್ಷ್ಮಿ ಭೇಟಿಯಾದ ನಂದೀಶ್ ಕುಟುಂಬ ಬೇಲ್ ವಿಚಾರವಾಗಿ ಚರ್ಚೆ ನಡೆಸಿದ್ದರಂತೆ. ಬೆಂಗಳೂರಿನಲ್ಲಿ ಭೇಟಿಯಾಗಿ ಕೆಲಕಾಲ ಮಾತುಕತೆ ನಡೆಸಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳಿ ನಂದೀಶ್ ಅಕ್ಕ ನಂದಿನಿ ಅಳಲು ತೋಡಿಕೊಂಡಿದ್ದಾರೆ. ಹೀಗಾಗಿ ಜಾಮೀನು ಕೊಡಿಸುವ ವಿಚಾರದಲ್ಲಿ ವಿಜಯಲಕ್ಷ್ಮಿ ಭರವಸೆಯ ಮಾತು ಆಡಿದ್ದಾರಂತೆ. ಪ್ರಕರಣದ ವಿಚಾರವಾಗಿ ಮಾಧ್ಯಮಗಳ ಮುಂದೆ ಬರದಂತೆ ವಿಜಯಲಕ್ಷ್ಮಿ ಸಲಹೆ ನೀಡಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಭರವಸೆ ಬೆನ್ನಲ್ಲೇ ನಂದೀಶ್ ಕುಟುಂಬವನ್ನ ದರ್ಶನ್ ಆಪ್ತರು ಸಂಪರ್ಕಿಸಿದ್ದಾರಂತೆ. ಆಪ್ತರ ಬಳಿಯೂ ನಂದೀಶ್ ಬಿಡುಗಡೆ ಮಾಡಿಸುವಂತೆ ಕುಟುಂಬಸ್ಥರು ಮನವಿ ಮಾಡಿದ್ದು, ನಮಗೆ ಯಾವುದೇ ಹಣ ಸಹಾಯ ಬೇಡ, ನಂದೀಶ್ ಬಿಡುಗಡೆ ಆದ್ರೆ ಸಾಕು ಅಂತ ಕಣ್ಣೀರಿಟ್ಟಿದ್ದಾರೆ. ಕಾನೂನಾತ್ಮಕ ಪ್ರಕ್ರಿಯೆಯಲ್ಲಿ ನಿಮ್ಮ ಜೊತೆಗಿರ್ತೀವಿ ಅಂತ ದರ್ಶನ್ ಆಪ್ತರು ಕೂಡ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ನಾಯಕರ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಪ್ರತಾಪ್ ಸಿಂಹ. ಜಾತಿವಾದಿ ಬಿಜೆಪಿ ನಾಯಕರ ವಿರುದ್ಧ ತಮ್ಮ ಬೇಗುದಿಯನ್ನ ಹೊರಹಾಕಿದ್ದಾರೆ. ಪ್ರವೀಣ್ ನೆಟ್ಟಾರು ಹರ್ಷ ಹಂತಕರನ್ನ ಗುಂಡಿಟ್ಟು ಕೊಲ್ಲುವ ಅವಕಾಶ ಆಯಿತು. ಎನ್ಕೌಂಟರ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಪ್ರತಾಪ್ ಸಿಂಹ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸುಳ್ಯದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುವ ಸಂದರ್ಭದಲ್ಲಿ